ನೀನು ಇಷ್ಟೆಲ್ಲ ಮಾಡಿದ್ದು ಯಾಕೆ? ದಿನೇ ದಿನೇ ನಿನಗೆ ಅಹಂಕಾರ ಜಾಸ್ತಿ ಆಗ್ತಾ ಇದೆಯಾ? ಅಹಂಕಾರ ಅಲ್ಲ ಸುಹಾಸಿನಿ, ನಾನು ಸರಿ ಇದ್ದೀನಿ ಅನ್ನೋ ಧೈರ್ಯ, ಸತ್ಯ ನನ್ನ ಕಡೆ ಇದೆ ಅನ್ನೋ ವಿಶ್ವಾಸ. ಇಷ್ಟು ದಿನ ತುಳಿಸ್ಕೊಂಡಿದ್ದು ಸಾಕಾಯ್ತು, ಈಗ ಮೆಟ್ಟಿ ನಿಲ್ಲಬೇಕು ಅನ್ನೋ ಛಲ. ಏಯ್, ಜಾಸ್ತಿ ಮಾತಾಡ್ಬೇಡ. ಮರ್ಯಾದೆ ಯಾಕೆ? ನನ್ನ ಬಟ್ಟೆಗಳೆಲ್ಲ ಅನ್ಪ್ಯಾಕ್ ಮಾಡಿ ಎಲ್ಲಿತ್ತೋ ಅಲ್ಲಿಡು. ಮಾತಾಡು, ಯಾಕೆ ಹೀಗೆಲ್ಲ ಮಾಡಿದೆ? ಅರ್ಜೆಂಟ್ನಲ್ಲಿ ನಿನಗೆ ಪ್ಯಾಕ್ ಮಾಡೋದು ಕಷ್ಟ ಆಗುತ್ತೆ ಅಲ್ವಾ? ನಿನಗೆ ಹೆಲ್ಪ್ ಆಗಲಿ ಅಂತ ನಾನೇ ಪ್ಯಾಕ್ ಮಾಡಿಟ್ಟಿದ್ದೀನಿ. ಅರ್ಜೆಂಟಲ್ಲ, ನಾನು ಎಲ್ಲಿಗೆ ಹೋಗಬೇಕಾಗಿದೆ? ಯಾಕೆ ಸುಹಾಸಿನಿ, ನೀನು ಮನೆ ಬಿಟ್ಟು ಹೋಗಬೇಕು ಅಲ್ವಾ? ನಾನು ಮನೆ ಬಿಟ್ಟು ಹೋಗ್ಬೇಕಾ? ಏನು ಹೇಳ್ತಾ ಇದೀಯಾ ನೀನು? ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಉಳಿಗಾಲ ಇಲ್ಲ ಅಂತ ಗಾದೆ ಕೇಳಿರ್ತೀಯ ಅಲ್ವಾ? ನೀನೇನು ಕೇಳಿರ್ತೀಯ? ಇದು ನಿನ್ನ ತಲೆಗೆ ಅಂಟೋದೂ ಇಲ್ಲ. ಸತ್ಯ ತುಂಬ ದಿನ ಮುಚ್ಚಡಕ್ಕಾಗಲ್ಲ, ಅದು ಹೊರಗೆ ಬಂದೇ ಬರುತ್ತೆ. ಏಯ್, ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬೇಡ. ಸತ್ಯಕ್ಕೂ ನನ್ನ ಬ್ಯಾಗ್ಗಳನ್ನ ನೀನು ಪ್ಯಾಕ್ ಮಾಡಿರೋದಕ್ಕೂ ಏನು ಸಂಬಂಧ? ಸಂಬಂಧ ಇದೆ, ಖಂಡಿತವಾಗ್ಲೂ ಸಂಬಂಧ ಇದೆ ಸುಹಾಸಿನಿ. ನೀನೇ ತಪ್ಪು ಮಾಡಿರೋದು ಅಂತ ವೇದಾಂತಕ್ಕೆ ಗೊತ್ತಾದ ಮೇಲೆ ನಿನ್ನನ್ನು ಸುಮ್ಮನೆ ಬಿಡ್ತಾನ? ಕತ್ ಹಿಡಿದು ಆಚೆ ದಪ್ತಾನೆ. ಅವಮಾನ ಮಾಡಿಸ್ಕೊಂಡು ಹೋಗೋದಕ್ಕಿಂತ ಮರ್ಯಾದೆಯಿಂದ ನಿನ್ನ ಲಗೇಜನ್ನ ನೀನೇ ತಗೊಂಡು ಹೋಗೋದು ಒಳ್ಳೇದು ಅಲ್ವಾ? ವೈದೇಹಿ, ನೋಡು ಸುಹಾಸಿನಿ, ಇಷ್ಟು ದಿನ ನೀನು ಬೈದಾಗ ಬೈಸ್ಕೊಳ್ಳೋಕ್ಕೆ, ಹೊಡೆದಾಗ ಹೊಡೆಸ್ಕೊಳ್ಳೋಕ್ಕೆ ಹಳೆ ವೈಜಯಂತಿ ನಾನಲ್ಲ. ವೈದೇಹಿ ಸೂರ್ಯನಾರಾಯಣ ವಶಿಷ್ಠ. ನೀನು ಹೇಳ್ಬೇಡಿ. ನನ್ನ ಗಂಡ ಬದುಕಿದ್ದಾರೆ, ಸದ್ಯದಲ್ಲೇ ಮನೆಗೆ ಬರ್ತಾರೆ, ನನ್ನ ಗುರ್ತು ಹಿಡಿತಾರೆ. 25 ವರ್ಷಗಳಿಂದ ನೀನು ವೇದಾಂತಕ್ಕೆ ಮಾಡ್ತಿರೋ ಮೋಸ ಎಲ್ಲ ಹೊರಗೆ ಬರುತ್ತೆ. ಆಗೇನಾಗುತ್ತೆ ಗೊತ್ತು ತಾನೆ? ಏನಾಯ್ತಜ್ಜಿ? ನೋಡು ಅಮ್ಮ, ಈ ಕಾಂತನೇನಜ್ಜಿ ನೋಡೋದು? ಅದೇ ಸೊಟ್ಟು ಮೂತಿ, ಅದೇ ಕೆಟ್ಟ ಬಾಡಿ. ಅದಲ್ಲಮ್ಮ, ಈ ಕಾಂತ ನನ್ನ ಹತ್ರ ಬಂದು ನಿಮಗೆ ಮೊದಲೇ ಕಣ್ಣು ಕಾಣ್ತಾ ಇತ್ತು, ಇಷ್ಟು ದಿನ ಕಣ್ಣು ಕಾಣ್ತಾ ಇಲ್ಲ ಅನ್ನೋ ಥರ ನಾಟಕ ಮಾಡ್ತಾ ಇದ್ರಿ ಅಲ್ವಾ ಅಂತ ಕೇಳ್ತಾನಮ್ಮ. ರೀ ಕಾಂತ, ನಿಮಗೆ ಬುದ್ಧಿಗಿದ್ದಿ ಇದೆಯೇನ್ರಿ? ಒಬ್ರು ವಯಸ್ಸಾದವ್ರ ಹತ್ರ ಈ ಥರ ಎಲ್ಲ ಕೇಳೋದಕ್ಕೆ ನಿಮ್ಗೇನು ಅನ್ಸಲ್ವಾ? ಸೆನ್ಸ್ ಇಲ್ವಾ ನಿಮಗೆ? ನಿಮ್ಮನೇಲೂ ಅಜ್ಜಿ ಇದ್ದಿದ್ರೆ ಅವ್ರಿಗೆ ಇದೇ ಥರ ಕೇಳ್ತಿದ್ರಾ? ಅದು ನಮ್ಮ ಮನೇಲಿ ಒಬ್ರು ಅಜ್ಜಿ ಇದ್ರು ಮೇಡಮ್, ಆದರೆ ಅವರು ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡ್ಬಿಟ್ರು ಮೇಡಮ್. ಏನ ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡ್ರಾ? ಅಂದರೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ತೀರ್ಕೊಂಡ್ರು ಅಂತದ್ದೆ ಮೇಡಮ್. ಮತ್ತೆ ಅವ್ರು ಇದ್ದಿದ್ರೆ ಅವ್ರ ಹತ್ರ ಇದೇ ಥರ ನಾಟಕ ಮಾಡ್ತಿದ್ರ ಅಂತೆಲ್ಲ ಕೇಳ್ತಿದ್ರಾ? ಇಲ್ಲ ಮೇಡಮ್. ಮತ್ತೆ ಇಲ್ಲಿ ಕೇಳ್ತಿದ್ದೀರಾ? ಸಾರಿ ಮೇಡಮ್. ಬರೀ ಸಾರಿ ಕೇಳಿದ್ರಾಗಲ್ಲ, ಅದಕ್ಕೆ ಸರಿಯಾಗಿ ಶಿಕ್ಷೆ ಆಗಬೇಕು. ಏನು ಶಿಕ್ಷೆ ಅಜ್ಜಿ? 50 ಬಸ್ಗೆ ಹೊಡೆಯೋ. ಏನೋ 50 ಪಸ್ಕಿನಾ? 50 ಬಸ್ಗೆ ಹೊಡಿಲೇಬೇಕು. ರಬಡಿ ಮೇಡಮ್, ನನ್ನನ್ನು ಕೇಳಿದ್ರೆ ಅಜ್ಜಿ 100 ಬಸ್ಗೆ ಹೊಡೋದೇ ಬೆಟರ್ ಅನ್ಸುತ್ತೆ. 100ಕ್ಕಿಂತ 50 ಬೆಟರ್. 50 ಹೊಡಿತೀನಿ ಬಿಡಿ. ರೀ, ಕರೆಕ್ಟಾಗಿ ಫುಲ್ ಹೊಡೀರಿ.
ಇನ್ಮೇಲಾದ್ರೂ ವಯಸ್ಸಾದವರಿಗೆ ರೆಸ್ಪೆಕ್ಟ್ ಕೊಡೋದನ್ನ ಕಲೀರಿ. ಕಾಂತ ಇನ್ನ 25 ಬಸ್ಗೆ ಹೊಡಿತೀಯಾ? ಇನ್ನ ನನ್ನ ಕೈಲಿ ಆಗಲ್ಲ ಅಜ್ಜಿ. ಕಾಂತ ನೀನು ಆಗಲೇ ಹೇಳಿದ್ದು ನಿಜ ಕಣ. ನನಗೆ ಮೊದಲೇ ಕಣ್ಣು ಕಾಣಿಸ್ತಾ ಇತ್ತು. ಅಜ್ಜಿ ನೋಡಿದ್ರಾ, ನಾನು ಹೇಳಿದ್ ನಿಜ ತಾನೆ. ಜೀವನದಲ್ಲಿ ಮೊದಲನೇ ಸಲ ನಾನು ಕಂಡಿಡ್ದಿರೋದು ನಿಜ ಆಗಿದೆ. ಆದರೆ ಅದನ್ನು ನೀನು ಯಾರಿಗೂ ಹೇಳಬಾರ್ದು. ಅಜ್ಜಿ, ನೀವು ನನ್ನ ತುಟಿಗೆ ಬೇಕಿದ್ರೆ ಹೊಲಿಗೆ ಹಾಕ್ಬಿಡಿ. ಆದ್ರೆ ಈ ಕೇಸ್ ಬಗ್ಗೆ ನಂಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕು. ನೀವು ಕಣ್ಣು ಕಾಣಿಸಿದ್ರು ಯಾಕೆ ಕಾಣಿಸ್ದಿರೋ ಥರ ನಾಟಕ ಮಾಡ್ತಾ ಇದ್ರಿ? ನಿಮ್ಗೆ ಯಾವಾಗಿಂದ ಕಣ್ಣು ಕಾಣಿಸ್ತಾ ಇದೆ? ಇದ್ರ ಬಗ್ಗೆ ಎಲ್ಲ ನನಗೆ ಡೀಟೇಲ್ ಇನ್ಫಾರ್ಮೇಶನ್ ಬೇಕಿತ್ತು. ಕಾಂತ ನಿನಗೆ ಬಸ್ಕಿ ಹೊಡಿಯೋದ್ರಲ್ಲಿ ತುಂಬ ಆಸಕ್ತಿ ಅಂತ ಕಾಣುತ್ತೆ. ಇನ್ನೂ ಒಂದು 3 ಹೊಡಿತೀಯಾ? ಅಯ್ಯಯ್ಯೋ, ನಾನು ಜೀವನದಲ್ಲಿ ಇನ್ಮೇಲೆ ನಿಮ್ಮ ಹತ್ರ ಏನೂ ಕೇಳಲ್ಲ. ಬರ್ಲಾ? ಈ ದೊಡ್ಡವ್ರ ಸಮಾಸ ನಮ್ಗೆ ಯಾಕೆ ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗಿ. ಆ ಥರನೇ ಬಿಚ್ಚತಾನೆ ಬಾಲ ಕಮಂಗಿ. ಓ, ನಿನ್ನ ಗಂಡ ಬದುಕಿದಾನೆ ಅಂತ ಗೊತ್ತಾದ ತಕ್ಷಣ ನಿನಗೆ ಎಲ್ಲಿಲ್ದೇ ಇರೋ ಧೈರ್ಯ ಬಂದ್ಬಿಡ್ತು. ತುಂಬಾ ಸಂಭ್ರಮ ಪಡ್ತಾ ಇದೆಯಲ್ಲ? ನೀನು ತುಂಬಾ ಅರ್ಲಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದೀಯ ಅಂತ ನಿನಗೆ ಅನ್ನಿಸ್ತಾ ಇಲ್ವಾ? ಸುಹಾಸಿನಿ, ಮೊದಲು ನಾನು ಹೇಳೋದನ್ನ ಗಮನ ಕೊಟ್ಟು ಕೇಳಿಸ್ಕೊ. ಇನ್ನೂ ನಿನ್ನ ಗಂಡ ಈ ಮನೆಗೆ ಬಂದಿಲ್ಲ, ನಿನ್ನನ್ನ ಗುರ್ತು ಹಿಡ್ದಿಲ್ಲ, ಈ ಮನೆಯವ್ರಿಗೆ ನೀನು ಯಾರು ಅಂತಾನೆ ಗೊತ್ತಿಲ್ಲ. ಅಷ್ಟು ಬೇಗ ನೀನೇ ಗೆದ್ದೆ ಅನ್ನೋ ಥರ ಯಾಕೆ ಸಂಭ್ರಮ ಪಡ್ತಾ ಇದೀಯ? ನನಗಂತೂ ಅರ್ಥ ಆಗ್ತಾ ಇಲ್ಲ. ಸೂರಿ ಬಂದೇ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್. ಇದನ್ನ ಕಾನ್ಫಿಡೆನ್ಸ್ ಅನ್ನಲ್ಲ, ಓವರ್ ಕಾನ್ಫಿಡೆನ್ಸ್ ಅಂತ. ನೀನು ಏನು ಬೇಕಾದರೂ ಮಾತಾಡ್ಬೋದು ಸುಹಾಸಿನಿ, ಆದರೆ ನನಗೆ ಸತ್ಯ ಗೆದ್ದೇ ಗೆಲ್ಲುತ್ತೆ ಅನ್ನೋ ನಂಬಿಕೆ. ನಂಬಿಕೆನ? ಇದನ್ನ ನಂಬಿಕೆ ಅನ್ನಲ್ಲ, ಭ್ರಮೆ ಅಂತಾರೆ. ನಾವು ಸುಮ್ಮನೆ ವಾದ ಮಾಡ್ತಿದ್ದೀವಿ ಸುಹಾಸಿನಿ. ಕೊನೆ ಗೆಲ್ಲೋದು ಸತ್ಯನೇ. ಖಂಡಿತ ಇಲ್ಲ, ಕಡೆಗೆ ಗೆಲ್ಲೋದು ನಾನೇ. ಇಷ್ಟು ವರ್ಷದಿಂದ ಇಂಥ ಸಿಚುವೇಶನ್ಗಳು ಎಷ್ಟು ಫೇಸ್ ಮಾಡಿಲ್ಲ. ನೀನು ಈ ಮನೆಗೆ ಬಂದಾಗ ನನ್ನ ಕತೆ ಮುಗ್ದೇ ಹೋಯ್ತು ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತಿಗೂ ಇಲ್ಲಿ ನಡೀತಾ ಇರೋದು ನನ್ನ ಆಟನೇ. ಇನ್ನು ನಿನ್ನ ಗಂಡ ಸೂರ್ಯನಾರಾಯಣ ಈ ಮನೆಗೆ ಬಂದರೆ ತಾನೆ ನಿನ್ನನ್ನ ಗುರ್ತು ಹಿಡಿಯೋದು. ಅಂದರೆ ಇಷ್ಟು ದಿನ ಇದ್ದ ನಿನ್ನ ಗಂಡ ಇದ್ದಕ್ಕಿದ್ದ ಹಾಗೆ ಕಿಡ್ನಾಪ್ ಆಗಬಹುದು. ಮನೆಗೆ ಬರ್ತಾರೆ, ಈಗ ಬರ್ತಾರೆ, ಆಗ ಬರ್ತಾರೆ ಅಂತ ಕಾಯ್ತಾ ಇರೋ ನಿಮಗೆ ಅವರಿನ್ನೂ ಬರೋದೇ ಇಲ್ಲ ಅನ್ನೋ ಥರ ಸುದ್ದಿ ಬರಬಹುದು. ಸುಹಾಸಿನಿ, ಜಾಸ್ತಿ ಆಗ್ತಾ ಇದೆ ನಿನ್ನ ಮಾತು. ಅಯ್ಯೋ, ಆಗಬಹುದು ಅಂತ ಹೇಳಿದೆ ಅಷ್ಟೆ. ಲಗ್ನ ಪತ್ರಿಕೆ ಪ್ರಿಂಟ್ ಆದ ತಕ್ಷಣ ಮದುವೆ ಆಗೋಯ್ತು ಅಂತ ಅಲ್ವಲ್ಲ. ತಾಳಿ ಕಟ್ಟಿದ್ರೇನೆ ಮದುವೆ ಆದ ಲೆಕ್ಕ. ಹಾಗೆ ಸೂರ್ಯನಾರಾಯಣ ವಸಿಷ್ಠ ಅವರು ಬದುಕಿದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಏನು ಪ್ರಯೋಜನ? ಅವ್ರು ಈ ಮನೆಗೆ ಬರಬೇಕಲ್ವಾ? ಬರೋದಕ್ಕೆ ನಾನು ಬಿಡಬೇಕಲ್ವ? ಸುಹಾಸಿನಿ, ನಿನ್ನ ಅಕ್ಕ ಆಗಿ ನಾನೊಂದು ಸಲಹೆ ಕೊಡ್ಲಾ? ಏನು? ಆದಷ್ಟು ಬೇಗ ಎಚ್ಚೆತ್ಕೊ. ನಿನ್ನ ಹತ್ರ ಹೆಚ್ಚು ಟೈಮ್ ಇಲ್ಲ. ಸುಹಾಸಿನಿ, ನೀನು ನನ್ನ ಒಡ ಹುಟ್ಟಿದ ತಂಗಿ ಅಂತ ಇನ್ನು ಒಂದು ಚಾನ್ಸ್ ಕೊಡ್ತೀನಿ. ಬಟ್ಲಾಗು. ನೀನು ಮಾಡಿರೋ ತಪ್ಪು ಅಂತ ವೇದಾಂತ್ಗೆ ಹೇಳು. ಇಲ್ಲ ಅಂದರೆ ನನಗೆ ಇನ್ನೊಂದು ಚಾನ್ಸ್ ಕೊಡ್ತೀನಿ ಅಂತ ಹೇಳ್ತೀಯ? ನಿನ್ನ ಗಂಡ ನಮ್ಮ ಕೈಗೆ ಸಿಗಲಿ, ಅವನನ್ನು ನಿನ್ನ ಮಗ ಹೋದ ಜಾಗಕ್ಕೆ ಕಳಿಸಿ, ಆಮೇಲೆ ಈ ಸುಹಾಸಿನಿ ಏನು ಅಂತ ಮತ್ತೆ ನಿನಗೆ ನೆನಪು ಮಾಡ್ತೀನಿ. ಅಲ್ಲಿವರೆಗೂ ಆಟ ನಿನ್ನ ಕಡೆ ಇದೆ, ಅದು ಎಷ್ಟು ಮೆರಿತೀಯೋ ಮೆರಿ.
ಬರೀ ಪೇಪರ್ ಬಂತು, ನೀನ್ ಇನ್ನೂ ಕಾಫಿ ಕೊಟ್ಟಿಲ್ಲ. ಏನಪ್ಪ ಇದೆ ಇವತ್ತು ಪೇಪರ್ನಲ್ಲಿ? ಅದೇ ನ್ಯೂಸ್. ಇದೇನಿದು? ವೇದಾಂತ ಅವ್ರ ತಂದೆನಾ ಇದು? ಬರೀ 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 ಪೇಪರ್ ನೋಡ್ದ? ಈಗ ತಾನೇ ಪೇಪರ್ ಬಂತು, ಕಾಫಿ ಕೊಡು ಅಂತ ಕಿರ್ಚಾಡ್ತಿದ್ರಲ್ರಿ. ನನಗೆ ಬೆಳಗ್ಗೆನೇ 7 ಟೈಮ್ ಇರುತ್ತೆ ಪೇಪರ್ ನೋಡೋಕ್ಕೆ. ವಿಷಯ ಏನು ಅಂತ ಹೇಳಿ. ಅಯ್ಯೋ ಅದೆಲ್ಲ ಬಿಡು, ಇಲ್ಲಿ ನೋಡು ಪೇಪರ್ನ. ಏನಿದೆ ಇಲ್ಲಿ ನೋಡೆ. ಇಲ್ಲಿ ಏನಿದೆ? ನಮ್ಮ ಮನೇಲಿ ಇದಾರಲ್ಲ ನಾರಾಯಣ, ಇದು ಅವ್ರ ಫೋಟೋ ಅಲ್ವಾ? ಹೌದು ರೀ, ನಾರಾಯಣ ಅವರೇ. ಬಹುಶಃ ಅವ್ರ ಮಕ್ಕಳು ಹಾಕ್ಸಿರ್ಬೇಕು ಅನ್ಸುತ್ತೆ. ಬರೀ ತಲೆ ಕೆಟ್ಟಿದ್ಯಾ ನಿಮಗೆ? ಸರಿಯಾಗಿ ಓದು. ರೀ ಅದೇನೋ ಸಣ್ಣ ಅಕ್ಷರದಲ್ಲಿದೆ, ಸರಿಯಾಗಿ ಕಾಣ್ತಾ ಇಲ್ಲ ರೀ. ನೀವೇ ಓದಿ ಹೇಳಿ. ಇವರೇ ಅಂತೆ ವೇದಾಂತ ಅವ್ರ ತಂದೆ, ವಸಿಷ್ಠ ಕುಟುಂಬದ ಯಜಮಾನ. ಹೌದಾ? ಬರೀ ನಾರಾಯಣ ಅಂದ್ರೆ ಸೂರ್ಯನಾರಾಯಣ ಅಂತಾನೆ ಇರ್ಬೇಕಲ್ವಾ? ದಿವಸ ಬೀಗರು ನಮ್ಮನೆಯಲ್ಲೇ ಇದ್ರ? ಆದ್ರೆ ಅಮ್ಮ ಹೇಳ್ತಾ ಇದ್ರು ಬೀಗರು ತೀರ್ಕೊಂಡಿದ್ದಾರೆ ಅಂತ. ಇದ್ರಲ್ಲೆಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನೋಡು ಪ್ರೀ. ಈ ಹಿಂದೆ ನಡೆದ ಅಗ್ನಿ ಆಕಸ್ಮಿಕದಲ್ಲಿ ವೇದಾಂತ ಅವ್ರ ಮನೆ ಸುಟ್ಟೋಗಿತ್ತು. ಆ ಪ್ರಕರಣದಲ್ಲಿ ವೇದಾಂತ ಅವ್ರ ತಂದೆ ತಾಯಿ ತೀರ್ಕೊಂಡಿದ್ರು ಅಂತ ವೇದಾಂತ್ ತಿಳ್ಕೊಂಡಿದ್ರು. ಆದ್ರೆ ಈಗ ವೇದಾಂತ ಅವರಿಗೆ ಅವ್ರ ತಂದೆ ಬದುಕಿರೋದು ಗೊತ್ತಾಗಿದೆ, ಅವ್ರನ್ನ ಹುಡುಕ್ತಾ ಇದೀವಿ ಅಂತ ವೇದಾಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾನೆ. ಹಾಗಾದ್ರೆ ನಾವು ವೇದಾಂತು ಇವ್ರನ್ನೇನ ಹುಡುಕ್ತಿರೋದು? ಹೌದು ಪ್ರೀ. ಇರು, ಮೊದಲು ವೇದಾಂತಕ್ಕೆ ಫೋನ್ ಮಾಡಿ ಈ ವಿಚಾರ ತಿಳಿಸ್ತೀನಿ. ಅಯ್ಯೋ ಕನೆಕ್ಟೇ ಆಗ್ತಾ ಇಲ್ಲ. ರೀ ಅಮ್ಮಗ್ ಮಾಡಿ. ಅಯ್ಯೋ ಕನೆಕ್ಟೇ ಆಗ್ತಾ ಇಲ್ಲ, ನೆಟ್ವರ್ಕ್ ಸಿಗ್ತಾ ಇಲ್ಲ ಹೊರಗಡೆ. ಹೋಗಿ ಹೋಗಿ. ತೃಪ್ತಿ ಆಗೋಯ್ತು, ಸಾಕಾಯ್ತು. ಇಷ್ಟು ದಿನ ನಮ್ಮನೇಲೇ ಇದ್ರು, ಗೊತ್ತೇ ಆಗಲಿಲ್ವಲ್ಲ. ಹಾ ಅಕ್ಕ, ಅಂದಂಗೆ ಹೇಳದೆ ಮರ್ತ್ಬಿಟ್ಟಿದ್ದೆ ನೋಡು. ವೇದಾಂತ್ ಹೇಳ್ತಿದ್ದ ಅಪ್ಪಾಜಿ ಮನೆಗೆ ಬರ್ತಿದ್ದ ಹಾಗೆ ಜೂನಿಯರ್ ನಾಮಕರಣ ಮಾಡೋಣ ಅಂತ. ಹ್ಞೂ ಅಮ್ಮ, ಮಾಡೋಣ. ಅಕ್ಕ, ಹೆಸರೇನಾದ್ರೂ ಯೋಚನೆ ಮಾಡಿದ್ಯಾ? ಹ್ಞೂ, ಯೋಚನೆ ಮಾಡಿದ್ದೀನಿ. ಏನು? ಅದು ಸರ್ಪ್ರೈಸ್. ಇದೇನೆ ಹಿಂಗ್ ಸಸ್ಪೆನ್ಸ್ ಇಟ್ಬಿಟ್ಟಲ್ಲ. ಹೋಗ್ಲಿ ಬಿಡು. ನಾಮಕರಣಕ್ಕೆ ಯಾರನ್ನ ಕರಿಬೇಕು ಅನ್ಕೊಂಡಿದ್ಯಾ? ನಾವು, ಮನೆಯವರು, ಜೊತೆಗೆ ನಮ್ಮನೆ ಕಡೆಯಿಂದ ಅಪ್ಪ, ಅಮ್ಮ, ಅಂಜು ಅಷ್ಟೇ. ಅಕ್ಕ, ಏನ್ ಟೈಮಿಂಗ್ ನೋಡು. ಅಪ್ಪ ಅಂತಿದ್ದಂಗೆ ಅಪ್ಪಂದೇ ಕಾಲ್ ಬಂದ್ಬಿಡ್ತು. ಅಮ್ಮು, ಸ್ಪೀಕರಿಗೆ ಹಾಕು. ಹಲೋ ಅಪ್ಪ, ಏನಪ್ಪ ಟೈಮಿಂಗ್ ನಿಮ್ದು? ಅಮ್ಮು
ಅರ್ಜೆಂಟಾಗಿ ವೇದಾಂತಕ್ಕೆ ಫೋನ್ ಕೊಡಮ್ಮ. ಅಪ್ಪ ಯಾಕೇನಾಯ್ತು? ಎಲ್ಲ ಸರಿದೆ ತಾನೆ? ನಮ್ಗೇನು ಆಗಿಲ್ಲ ಅಮ್ಮ. ನಾನು ಮೊದಲು ವೇದಾಂತ ಹತ್ರ ಮಾತಾಡಬೇಕು. ಮೊದಲು ಅವನಿಗೆ ಫೋನ್ ಕೊಡು. ಅಪ್ಪ ಅದು ವೇದಾಂತ ಎಲ್ಲ ಆಚೆ ಹೋಗಿದ್ದಾನೆ. ಏನು ವಿಚಾರ ಅಂತ ಹೇಳಿಪ್ಪ. ಅಮ್ಮ ಈಗ ತಾನೇ ಪೇಪರ್ ನೋಡಿದೆ, ಅದರಲ್ಲಿ ವೇದಾಂತ ಅವ್ರ ತಂದೆ ಬದುಕಿದ್ದಾರೆ, ಆದರೆ ಎಲ್ಲಿದ್ದಾರೆ ಗೊತ್ತಿಲ್ಲ ಅಂತ ಬಂದಿದೆಯಲ್ಲಮ್ಮ. ಹೌದಪ್ಪ, ವೇದಾಂತ್ ತಂದೆ ಬದುಕಿದ್ದಾರೆ. ಅವ್ರನ್ನ ಹುಡ್ಕೊಂಡೆ ವೇದಾಂತ್ ಆಚೆ ಹೋಗಿದ್ದಾನೆ. ಅಮ್ಮ ವೇದಾಂತ ಅವ್ರ ತಂದೆ ಬೇರೆ ಎಲ್ಲೂ ಇಲ್ಲಮ್ಮ, ಅವ್ರು ನಮ್ಮನೆಯಲ್ಲೇ ಇದ್ದಾರೆ. ಅಪ್ಪ ಏನ್ ಹೇಳ್ತಿದ್ದೀರಾ? ನಮ್ಮನೇಲೆ ಇದ್ದಾರಾ? ಹೌದಮ್ಮ, ಅವ್ರು ನಮ್ಮನೆಯಲ್ಲೇ ಇರೋದು. ಪೇಪರ್ನಲ್ಲಿ ಫೋಟೋ ನೋಡಿದೆ. ಅಲ್ಲಪ್ಪ, ಅವ್ರು ನಮ್ಮನೆಗೆ ಹೇಗೆ ಬಂದ್ರು? ಯಾವಾಗ ಬಂದ್ರು? ಅದೊಂದು ದೊಡ್ಡ ಕತೆ ಕಣಮ್ಮ. ಆಗಿದ್ದನ್ನೆಲ್ಲ ಫೋನ್ನಲ್ಲಿ ಹೇಳೋಕ್ಕಾಗೋದಿಲ್ಲ. ನೀನು ಮೊದಲು ವೇದಾಂತನ ಕರ್ಕೊಂಡು ಇಲ್ಲಿಗೆ ಬಾ. ಸರಿಪ್ಪ. ನೋಡ್ದ ಅಕ್ಕ, ವೇದಾಂತ್ ಅವ್ರ ಅಪ್ಪನ ನಾವು ಊರೆಲ್ಲ ಹುಡುಕ್ತಿದ್ರೆ ಇವ್ರು ನಮ್ಮನೇಲೇ ಇದ್ದಾರಂತೆ. ಈ ವಿಷಯನ ನಾನು ಮೊದಲು ವೇದಾಂತಗೆ ಹೇಳಬೇಕು. ಅಮ್ಮು, ನೀನು ಹೇಳ್ತಾ ಇರೋದು ನಿಜ ತಾನೇ? ನಿಜ. ಅದಕ್ಕೆ ತಮಾಷೆ ಮಾಡ್ತಾ ಇಲ್ಲ ತಾನೇ? ಅದಕ್ಕೆ ನಾನು ಯಾಕೆ ತಮಾಷೆ ಮಾಡಲಿ? ಅಪ್ಪನೇ ಅಪ್ಪಾಜಿ ಫೋಟೋನ ಪೇಪರಲ್ಲಿ ನೋಡಿ ನನಗೆ ಕಾಲ್ ಮಾಡಿ ಹೇಳಿದ್ರು. ಸರಿ, ಅಣ್ಣಂಗೆ ಇನ್ಫಾರ್ಮ್ ಮಾಡ್ದ? ಅವ್ನ ಫೋನ್ ಟ್ರೈ ಮಾಡ್ತಿದ್ದೀನಿ, ಅವ್ನ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಅಮೂಲ್ಯ ಅವರೇ, ವೇದಾಂತ್ ಬರೋಕ್ಕೆ ಮುಂಚೆ ನಾವೇ ಅವ್ರನ್ನ ಕರ್ಕೊಂಡು ಬರೋಣವಾ? ಯಾಕೆಂದರೆ ವೇದಾಂತ್ ಅವ್ರು ಕಾದರೆ ಇನ್ನೂ ಲೇಟಾಗಿ ಹೋಗುತ್ತೆ. ಅಂದರೆ ಸೂರ್ಯನಾರಾಯಣ ಮಂಜುನಾಥ್ ಮನೆಯಲ್ಲಿದ್ದಾರಾ? ಆ ಸೂರ್ಯನಾರಾಯಣ ಏನಾದರೂ ಇವ್ರುಗಳ ಕೈಗೆ ಸಿಕ್ಬಿಟ್ರೆ ನನ್ನ ಕತೆ ಅಷ್ಟೆ. ಅಮ್ಮ, ನೀವ್ಯಾಕೆ ಇಷ್ಟು ಎಕ್ಸೈಟ್ ಆಗಿದ್ದೀರಾ? ಏನಿಲ್ಲ ಆದ್ಯ, ಅವತ್ತು ನೀನು ವೇದಾಂತ ಹೇಳಿದ್ರಲ್ಲ, ವೈಜಯಂತಿನ ಈ ಮನೇಲಿ ಒಂದು ಭಾಗ ಅಂತ. ವೇದಾಂತ ಅವರ ಅಪ್ಪ ಸಿಗ್ತಾರೆ ಅಂತ ತುಂಬ ಉತ್ಸಾಹ ತೋರಿಸ್ತಾ ಇದ್ದಾಳೆ. ಅಮ್ಮ, ಈ ಮನೇಲಿ ನಮ್ಮೋರು ಅಂತ ಅನ್ಸ್ಕೊಂಡವ್ರು ಯಾರು ನಮ್ಮೋರು ಅಲ್ವೇ ಅಲ್ಲ. ನೀವೇ ನಮ್ಮೋರು. ನೀವು ಹೇಳ್ದಾಗೆ ಈಗಲೇ ಹೋಗಿ ಅಪ್ಪನ ಕರ್ಕೊಂಡು ಬಂದ್ಬಿಡೋಣ. ಬನ್ನಿ. ಏನು ಸುಹಾಸಿನಿ ನೀನು ಟಾರ್ಚರು? ನಾ ಹೇಳೋದನ್ನ ಸ್ವಲ್ಪ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೀವು ಹುಡುಕ್ತಾ ಇರೋ ಸೂರ್ಯನಾರಾಯಣ ಅಮೂಲ್ಯನ ತಂದೆ ಮಂಜುನಾಥ್ ಮನೆಯಲ್ಲಿದ್ದಾರೆ. ಏನು ಹೇಳ್ತಾ ಇದೆಯಾ ಸುಹಾಸಿನಿ? ಏನು ಹೇಳ್ತಾ ಇರೋದು ನಿಜಾನಾ? ಹೌದು, ಈಗಷ್ಟೇ ಅಮೂಲ್ಯ ಅವ್ರ ಅಪ್ಪನ ಜೊತೆ ಫೋನ್ನಲ್ಲಿ ಮಾತಾಡ್ತಾ ಇದ್ಲು. ಆ ಮಂಜುನಾಥ್ ಪೇಪರ್ನಲ್ಲಿ ಆ್ಯಡ್ ನೋಡಿ ಅವರೇ ವೇದಾಂತ್ ತಂದೆ ಅಂತ ಗೊತ್ತಾಗಿದೆಯಂತೆ. ಈಗ ವೇದಾಂತಲ್ಲಿದ್ದಾನೆ. ವೇದಾಂತು ಅವ್ರ ಅಪ್ಪನ ಮೀಟ್ ಮಾಡೋದಕ್ಕೆ ಅಂತ ಹೋಗಿರ್ಬೇಕು. ನನಗೆ ಅವನ ಬಗ್ಗೆ ಐಡಿಯಾ ಇಲ್ಲ. ನೋಡಿ, ವೇದಾಂತಲ್ಲಿ ರೀಚ್ ಆಗೋದಕ್ಕಿಂತ ಮುಂಚೆ ನೀವು ಅಲ್ಲಿಗೆ ಹೋಗಿ ಆ ಸೂರ್ಯನಾರಾಯಣನ ಕಿಡ್ನ್ಯಾಪ್ ಮಾಡಬೇಕು. ಅಕಸ್ಮಾತ್ ಸೂರ್ಯನಾರಾಯಣ ಏನಾದರೂ ವೇದಾಂತ್ ಕೈಗೆ ಸಿಕ್ಬಿಟ್ರೆ ನಮ್ಮ ಆಟ ಮುಗ್ದಾಗಿ.